ಏನು ಮಕ ನೋಡ್ತಿದ್ದೀಗ? ಹಾ, ಹೊಂಟೋಗ್ಬಿಟ್ಟ ನೀನು ಮೈ ಮೇಲಿಂದ, ನನ್ನ ಮಗಳು ಮೈ ಮೇಲಿಂದ? ಇಲ್ಲ ಇನ್ನೂ ಇಲ್ಲೇ ಕುಂತ್ಕೊಂಡೇನಾರ ಜಾಪ ಗೀಪ ಮಾಡ್ಕೊಂಡು ಕುಂತಿದ್ದೀಗ? ಏನಾರ ಕೊಟ್ಬಿಟ್ರೆ ಒಯ್ತೀಯ ತಿಂದ್ಬಿಟ್ಟು? ನೆನ್ನೆ ಕೊಟ್ಟರೆ ಬೇವಿನ ಕಡ್ಡಿ ಏಟುಗಳಿಗೆ. ನೀನು ಇದೆಯೋ ಇಲ್ವೋ ನನಗಂತೂ ಗೊತ್ತಾಯ್ತಿಲ್ಲ. ನೀನು ಇಲ್ಲ ಅಂತ ಅನ್ನಿಸ್ತದೆ. ಇದೆಯಾ? ಮತ್ತೆ ಬಡಿಯಲ್ಲ ಅಂತ ಅನ್ನಿಸ್ತದೆ. ಇಲ್ಲ ಇಲ್ಲ ಇಲ್ಲ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ಬಿಡ್ಲಾ? ಲೇ, ನೀನು ಎಷ್ಟು ಹೊಡೆದ್ರೂ ನಾನು ಬಿಟ್ಟೋಯ್ತೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಬಿಟ್ಟೋಗಕ್ಕಿಲ್ವೇ? ನಾನು ಬಿಟ್ಟೋಗಕ್ಕಿಲ್ಲ, ನಾನು ಇಲ್ಲೇ ಇರ್ತೀನಿ. ಇಷ್ಟೆಲ್ಲ ಬೇವಿನ ಕಡ್ಡಿನಾಗ ಹಾಕ್ಕೊಂಡು ಹೊಡೆದ್ರು ಇವಳು ಯಾಕೆ ಹಿಂಗೆ ನನಗೆ ಬದಲಾಗ್ತಿದ್ದಂಗೆ ಹಿಂಗೆ ಅವಳಲ್ಲ. ಇವಳಂಗೆ ಮಾಡ್ತೀನಿ ರೀ ಇವತ್ತು ಸರಿಯಾಗಿ. ಅದೇ ಇದೇನು ಮಾಡ್ತಿದ್ದೀರಾ? ಬೇವಿನ ಕಡ್ಡಿ ತಕೊಂಡು ಬಾರಿಸಿದ್ರು ಬಿಟ್ಟೋಗ್ಲಿಲ್ವಲ್ಲ ನಿಮ್ಮ ಅವಯ್ಯ? ಊಟಕ್ಕೆ ತಕೊಂಡು ಬಂದ್ಬಿಟ್ಟು ಇಕ್ಕನಿ ಅಂತ ಒಂದೇ. ನೋಡಿದ್ರೆ ಇವಾಗ ಹೋಗೇ ಇಲ್ವಲ್ಲ. ಅತ್ತೆ, ನಿಮ್ಗೇನು ತಲೆನಾಗ ಬುದ್ಧಿ ಆಯ್ತಾ? ಅಯ್ಯೋ, ನಾನು ನಮ್ಮ ಮನೆ ತಾಗ ಹಿಂಗೆ ಒಬ್ರಿಗಾಗಿತ್ತು. ಮೈ ಮ್ಯಾಲಿಂದ ದೆವ್ವ ಹೋಗೋ ಗಂಟನೂ ಯಾವ ಊಟನೂ ಕೊಡಬೇಡಿ, ರುಚಿ ರುಚಿಯಾದ ಊಟನೂ ಕೊಡಬಾರ್ದು, ಏನು ಕೊಡಬಾರ್ದು. ಉಪವಾಸ ಹಾಕಿದ್ರೆ ಇವ್ರಿಗೆ ಹೊಟ್ಟೆನಾಗೇನು ಸಿಗಕ್ಕಿಲ್ವಲ್ಲ ಊಟ ಪಟ ಎಲ್ಲನೂ. ಅವಾಗ ಸುಮ್ಕೆನೆಯ ಇವಳು ಮೈಯಾಗಿದ್ರೆ ನಂಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಎಸ್ಕೇಪ್ ಆಗೋಗ್ಬಿಡ್ತದೆ. ಹಂಗಂತಿಗೆ ಅತ್ತೆ. ಆಮೇಲೆ ದಿನ ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಬೇವಿನ ಕಡ್ಡಿನ ತಕೊಂಡು ಬಾರಿಸ್ಬೇಕತ್ತೆ. ಚೆನ್ನಾಗಿ ಬಾರಿಸಿದ್ರೆ ಊಟನೂ ಕೊಡಲಿಲ್ಲ ಅಂದರೆ ಈ ಕಡೆ ರುಚಿ ರುಚಿಯಾದ ಊಟನೂ ಇರೋಕ್ಕಿಲ್ಲ, ಆಮೇಕಿಂದ ಏನು ಊಟ ಸೇರೋಕ್ಕಿಲ್ಲ. ಆಮೇಲೆ ದಿನ ಬೇವಿನ ಕಡ್ಡಿನ ಹೊಡಿತಿರ್ತೀವಲ್ಲತ್ತೆ, ಅದಕ್ಕೆ ದೆವ್ವ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಒಂದೇ ಕಿತ ಎಸ್ಕೇಪ್ ಆಗೋಗ್ಬಿಡ್ತದೆ. ನೀವು ಕೊಡಿ ತಟ್ಟೆಯ, ನಾನು ತಿಂತಾ ಇರ್ತೀನಿ. ನೀವು ಹೋಗಿ ಬೇವಿನ ಕಡ್ಡಿ ತಗೊಬಿಟ್ಟು ಬಾ ಹೋಗಿ ಸರ್ನ. ತಿಂತಾ ಇರು, ಬಂದೇ ಇರು. ಕೂಗು ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ. ನಾನು ಮಾಡಿದ ಕೋಳಿ ಸಾರು. ಏನು ಮವ ಹಿಂಗೆ ನೋಡ್ತಿದ್ದೀರ ಮಕ್ಕವಾ? ಇವತ್ತಿಲ್ಲ ಬಿಡಿ, ನಿಮ್ಮ ಕತೆ ಮುಗಿಸ್ತಾರೆ. ಬೇವಿನ ಕಡ್ಡಿನಾಗೆ ಸರಿಯಾಗಿ ಕಿತ ಬಾರಿಸಿದ್ರೆ ನೀವೇನೇ ಹೊಂಟಾಯ್ತೀರ. ಇನ್ನು ಯಾವ ಕೋಳಿ ಸಾರು ಇಲ್ಲ, ಯಾವ ಮೂಳೆ ಸಾರು ಇಲ್ಲ. ಇನ್ನು ಹಿಂಗೇನೇ ಇದು ಬಿಡ್ತೀರ ಬಿಡಿ. ಯಪ್ಪ, ಅಯ್ಯೋ ದೇವ್ರೆ, ಯಪ್ಪ, ಅಯ್ಯೋ ಹೊಡಿಬೇಡ್ರಿ ಹೊಡಿಬೇಡ್ರಿ. ಹಾಕಿ ಅತ್ತೆ ಹಾಕಿ, ಬಿಡ್ಬಾರ್ದು. ಪಟ್ಟಿರ್ ಅಂತ ಹಾಕ್ತಿರ್ಬೇಕು. ಮಾಡ್ತೀನಿ ಇವಳಿಗೆ. ಅಯ್ಯಮ್ಮ, ಅಮ್ಮ ಹೊಡಿಬೇಡಮ್ಮ, ಅಪ್ಪ ಹೊಡಿಬೇಡ. ಅಯ್ಯೋ ಯವ್ವ, ಹೊಂಟದೆ ನಾನು ಹೊಂಟೈತೀನಿ. ನೀನು ಹೊಂಟೋಗ್ತಿದ್ಯಾ? ಹೊಂಟೋದಾ? ಇನ್ನು ನನ್ನಿಂದ ಒದೆ ತಿನ್ನಕ್ಕಾಗಕ್ಕಿಲ್ಲಕ್ಕಪ್ಪ, ಆಗಕ್ಕಿಲ್ಲ ನನಗಂತೂ. ನಾನು ಹೊಂಟೈತೀನಿ ಅಂತ ಹೇಳ್ಬಿಡ್ತೀನಿ. ಯಾಕಬೇಕು ಲೇ? ಹೊಂಟೈತೀನಿ. ಈ ಒದಿಗಳು ಕೊಡ್ಬೇಡ, ಬೇವಿನ ಕಡ್ಡಿನಾಗ ಒದೆ ತಿನ್ನಕ್ಕಾಗಿಲ್ಲ. ಹೊಂಟೈತೀನಿ, ಇನ್ನು ಬರೋಕ್ಕಿಲ್ಲ ನಾನು. ಈ ಮಳ್ಳಿ ಚೆನ್ನಾಗಿ ನಾಟಕ ಆಡ್ತಾವಳಲ್ಲ, ನಮ್ಮ ಅತ್ತೆಗೆ ಇವಳು ಆಡಿರೋದು ನಾಟಕ ಅಂತ ಹೆಂಗ್ ಗೊತ್ತಾಗೋದು? ಏನತ್ತೆ ಮಾವಯ್ಯ ಹೋಗ್ತೈತೆ? ನಿಜವಾಗ್ಲೂ ಹೋಯ್ತಾಯ್ತಾ? ಹೊಂಟೈತೀನಿ. ಇನ್ನು ಬರೋಕ್ಕಿಲ್ಲ ಕಣೆ, ಇನ್ನು ಬರೋಕ್ಕಿಲ್ಲ. ಹೊಂಟೈತೀನಿ. ನೀವು ಚೆನ್ನಾಗಿರ್ರಿ ಮನೆಯಾಗ, ಸಾಕು. ಇನ್ನೊಂದು ಕಿತ ಬತ್ತೀಯಾ? ಇಲ್ಲ ನಾನು ಬರೋಕ್ಕಿಲ್ಲ. ನಿನಗೆ ಇಷ್ಟ ಇಲ್ಲಲ್ವಾ ನಾನು ಬರೋದು? ಬೇವಿನ ಕಡ್ಡಿ ಎಲ್ಲ ತಗೊಂಡು ಚೆನ್ನಾಗಿ ಬಾರಿಸ್ತಿದೀಯಲ್ವಾ? ಇಷ್ಟೆಲ್ಲ ಬಾರಿಸಿದ್ಮೇಲೆ ಯಾರಿಗೆ ತಾನೇ ಬರಬೇಕು ಅಂತ ಅನ್ನಿಸ್ತದೆ ಹೇಳು? ಏನ್ ನಡೀತಾಯ್ತು ಇಲ್ಲಿ? ಯಪ್ಪ, ನಿಮ್ಮ ಅಪ್ಪನ ನಿನ್ ತಂಗಿ ಮೈ ಮೇಲಿಂದ ಓಡಿಸ್ತಾ ಇದ್ದೀನಿ ಕಣಲ್ಲ. ಸುಮ್ಮನೆ ನಿಂತ್ಕ ನೀನು. ಅರ್ಧಂಬರ್ಧ ಎಲ್ಲ ಮಾತಾಡಕ್ ಬರ್ಬೇಡ. ಹೆಂಗ್ ಸಿಕ್ರ ಹಂಗೆ ನೀ ಆಡ್ತಾವ್ ನಿಮ್ಮಪ್ಪ. ಯಾರು ನಿಮ್ಮ ಅಪ್ಪನ ಕಾಟವ ತಡ್ಕತ್ತಾರ ಹೇಳು? ಅದಕ್ಕೆ ನೀ ಬಿಡಿಸ್ತಾ ಇವ್ನಿ. ಅತ್ತೆ, ಇದೆಲ್ಲ ದೆವ್ವಗಳು ಸುಳ್ಳುಗಳತ್ತೆ ಹೇಳೋದು. ಮನುಷ್ಯರಾದ ನಾವೇನೇ 100 ಸುಳ್ಳು ಹೇಳ್ತೀವಿ ಅಂತಂದ್ರೆ ದೆವ್ವಗಳು ಸುಳ್ಳು ಹೇಳಕ್ಕಿಲ್ವಾ? ಏನಂತ ಸುಳ್ಳು ಹೇಳ್ತಾವ್ರೆ ಅಂತ ನಮ್ಮ ಮತ್ತಿಗೆ ಸುಮ್ಮನೆ ಇರಕ್ಕಿಲ್ಲ. ಏನಾರ ಒಂದು ಕಿತಾಪತಿ ಮಾಡ್ತಾನೆ ಇರ್ತದಲ್ಲ ನಮ್ಮ ಮತ್ತಿಗೆ. ಅದೇನು ಬೇಕು ಅಂತ ಮಾಡ್ತದೋ ಬೇಡ ಅಂತ ಮಾಡ್ತದೋ? ಕಿತಾಪತಿಗೆ ಇನ್ನೊಂದು ಹೆಸರೇ ನಮ್ಮ ಮತ್ತಿಗೆ. ಅತ್ತೆ, ನಿಮ್ಗೆ ಅರ್ಥನೇ ಆಯ್ತಿಲ್ಲ ನೋಡಿ. ಈಗ ಮಾವಯ್ಯ ದೆವ್ವ ಆಗೋರು ತಾನೆ. ಇವಾಗ ಒಯ್ತೀನಿ ಅಂತ ಹೇಳ್ತಾವ್ರು ತಾನೆ. ಈಗ ಒಯ್ತಾರೆ, ಇನ್ನು 2 ದಿನ ಬಿಟ್ಕೊಂಡು ತಿರುಗಿ ಬರ್ತಾರೆ. ಅತ್ತೆ, ಇವೆಲ್ಲ ದೆವ್ವಗಳು ಮಾತು ಕೊಡ್ತಾವ ಅಷ್ಟೇ, ನಡ್ಕೊಳ್ಳಲ್ಲ ಕಣತ್ತೆ. ಹೇಳ್ದಂಗೆ ನಿಮಗೆಲ್ಲ ಬಕ್ರ ಮಾಡ್ತಾವೆ ನೋಡಿ. ಅತ್ತೆ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಏನು ಮಾಡಿ ಅಂತ ಹೇಳಿದ್ರೆ, ನಮ್ಮ ಊರ ಪಕ್ಕ ಒಬ್ಬ ಮಂತ್ರವಾದಿ ಇದ್ದ, ಹಂಗೇನಿಯ ಮಾಡಿದ್ದು. ದೆವ್ವನ ಚೆನ್ನಾಗಿ ಬಾರಿಸ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ಬಿಡೋದು. ಅದು ಹೋಗಿದ ತಕ್ಷಣ ಏನಿಯ ನಿಮ್ಮ ಮಗಳು ಮೈ ಮೇಲೆ ಬಿಸಿದು ಕಬ್ಬಣ ಕಾಯಿಸ್ಬಿಟ್ಟು ಹಂಗೆ ಕೈ ಮೇಲೆ ಬರೆ ಎಳೆದು ಬಿಡ್ಬೇಕು. ಯವ್ವ, ನಾನು ಸತ್ತೆ. ಏನು ಕಮ್ಮಿ ಬರೆ ಎಳಿಬೇಕು? ಅದಕ್ಕೆ ಆಯ್ತು ನಿಮ್ಗೆ ಗೊತ್ತಾಗಲ್ಲ. ಈಗ ಬರೆ ಎಳೆದ ತಕ್ಷಣ ಅವಾಗ ಏನಾಯ್ತದೆ ಅಂದರೆ ವಾಪಸ್ ಬರ್ತದಲ್ಲ ದೆವ್ವಕ್ಕೆ, ನಾನು ಯಾರ ಮೈ ಮೇಲೆ ಇದ್ದೆ ಅಂತ ಮರ್ತೋಗ್ಬಿಡ್ತದೆ. ಅದಕ್ಕೆ ಸರಿಯಾಗಿ ಕಣ್ಕಾಣಕ್ಕಿಲ್ಲ ದೆವ್ವಗಳಿಗೆಲ್ಲನೂ. ಯಾರ ಮೈ ಮೇಲಿದ್ದೆ? ಮಗಳು ಮೈ ಮೇಲಿದ್ರೆ ಹಿಂಗೆಲ್ಲ ಗಾಯ ಆಗೈತಲ್ಲ. ಹಿಂಗೆಲ್ಲ ಗಾಯ ಆಗಿದ್ರೆ ಅವಕ್ಕೆಲ್ಲ ಇರೋಕೆ ಇಷ್ಟ ಆಗಕ್ಕಿಲ್ವಂತೆ. ಈ ಸುಟ್ಕೊಂಡಿರೋವು ಇವ್ರ ದೇಹದ ಮೇಲೆ ದೆವ್ವಗಳಿಗೆ ಇರೋಕೆ ಇಷ್ಟ ಆಗಕ್ಕಿಲ್ವಂತೆ. ಅತ್ತೆ, ಅದಕ್ಕೆ ನಾನು ಯಾವಾಗ ಬೇಕಂತ ಹೇಳ್ಬಿಟ್ಟು ಮಂತ್ರವಾದಿಗಳು ದೆವ್ವ ಓಡೋದ್ಮೇಲೆ ಬರೆ ಎಳಿಯೋರು. ಅತ್ತೆ, ಹೋಗ್ಬಿಟ್ಟು ಬಿಸಿ ಕಬ್ಬಣ ಕಾಯಿಸ್ಕೊಂಬಿಟ್ಟು ಬರಲಾ? ನಾನು ಕಬ್ಬಣ ಕಾಯಿಸ್ಕೊಂಬಿಟ್ಟು ಬರ್ತೀರಾ? ಇಲ್ಲ ಬೇಡ. ಈಗ ಮಗಳೇ,
ನಿಮ್ಮ ಅಪ್ಪ ಹೊಂಟೋಗ್ಬಿಟ್ಟೈತೆ ಮೈ ಮೇಲಿಂದ ನೋಡು. ಮತ್ತೆ ನಿಮ್ಮ ಅಪ್ಪ ಬರಬಾರ್ದು ಮೈ ಮ್ಯಾಕೆ ಅಂತ ಹೇಳಿದ್ರೆ ನೋಡು, ಬಿಸಿ ಬಿಸಿ ಕಾದಿರೋ ಕೊಬ್ಬಣದಿಂದ ನಿಂಗೆ ಬರೆ ಎಳಿಲೇಬೇಕು. ಮತ್ತೆ ಎಳಿಲೇಬೇಕು. ಈಗ ಸತ್ಯ ಒಪ್ಕೊಂತಾಳೆ. ನೋಡ್ ಮಗಳೇ, ಈಗ ಬರೆ ಎಳಸ್ಕೊಳ್ಳಿಲ್ಲ ನಿಮ್ಮ ಅಪ್ಪ ಇನ್ನೊಂದ್ಸಲ ಬಂದು ನಿನ್ ಮೈ ಮೇಲೆ ಸೇರ್ಕೊಂಡು ನಿನಗೆ ಯವಿ ಕಾಟ ಕೊಡ್ತಾನೆ. ನೀನ್ ಆಮೇಕಿಂದ ಲಾಭ 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 ಬಾಯ್ ಬಡ್ಕೊಂಡು ನಿನ್ ಜೀವನ ಎಲ್ಲ ಹಾಳು ಮಾಡ್ಕೋಬೇಕಾಯ್ತದೆ. ನನ್ನ ಮಾತು ಕೇಳು. ಸುಮ್ಕೆನೆ ಒಂದು ಬರೆ ಎಳಿತೀವಿ, ಏನಾಕಿಲ್ಲ ಮಗ. ಇವಳನ್ನ ಸರಿಯಾಗಿ ಹಿಡ್ಕೊಬಿಡ್ ಬಾ. ಬಿಸಿ ಬಿಸಿದು ಹೋಗ್ಬಿಟ್ಟು ಕಾಯಿಸ್ಕೊಂಬಿಟ್ಟು ಬರ್ತೀನಿ. ತಂದಿದ ತಕ್ಷಣ ಎಳ್ದು ಬಿಡೋಣ ತಗೆ. ಅಮ್ಮ, ಕಬ್ಬಣದಾಗ ಏನ ಬರೆ ಹೇಳೋರೆ ನಾನು ನಿಂತಿನ. ನಾನು ಮೊದ್ಲೇನೇ ಸತ್ತೋಗ್ಬಿಡ್ತೀನಿ ಆ ನೋವಿಗೆ. ನೀನು ಒಳ್ಳೆ ಸಂದ ಕೇಳ್ತಿಲ್ಲ ನೀನು. ಕಬ್ಬಣದಾಗ ಬರೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಡ ಕಣಮ್ಮ. ಲೈ ಸುಮ್ಕಿರು, ಅಮ್ಮ ಏನ್ ಹೇಳ್ತದ ಅದನ್ನ ಕೇಳು. ಅತ್ತೆ, ಕೋಳಿನ ಕೇಳ್ಬಿಟ್ಟಾರ ನಮ್ಮ ಮಸಾಲೆ ಹರಿತಾರ. ಹೋಗಿ ಸುಮ್ಕೆನೆಯ ಹೋಗ್ಬಿಟ್ಟು ಬಿಸಿ ಬಿಸಿಗೆ ಕಾಯಿಸ್ಕೊಬಿಟ್ಟು ಬರ್ರಿ. ಇಲ್ಲ ನಾನೇ ಕಾಯಿಸ್ಕೊಬಿಟ್ಟು ಬರ್ರಿ ಅಂದ್ರೆ ನಾನೇ ಸರಿಯಾಗಿರೋದಂತ ಕಬ್ಬಣ ಕಾಯಿಸ್ಕೊಬಿಟ್ಟು ಬರ್ತೀನಿ ರೀ. ಸರಿಯಾಗಿ ಬರೆ ಎಳಿಯನ. ಇವ್ರ ಪಕ್ಕ ಸಾಯಿಸ್ಬಿಡ್ತಾರೆ, ನಿಜ ಒಪ್ಕೊಬಿಡೋಣ. ಇಲ್ಲಾಂದ್ರೆ ಬರೆ ಎಳಿಸ್ಕೋಬೇಕಾಯ್ತದೆ. ಜೀವನ ಪೂರ್ತಿ ಅದು ಹಂಗೆ ಇರ್ತದೆ ಕೈ ಮೇಲೆ. ಯಾಕೆ ಬೇಕು ಬರೆ ಎಳಿಸ್ಕೊಳ್ಳೋದಕ್ಕಿಂತ ಸುಟ್ಟೋಗಿ ಅರ್ಧ ಚರ್ಮ ಕಿತ್ಕೊಂಡ್ಬಿಡ್ತದೆ. ಅದಕ್ಕಿಂತ ದೇವ್ರ ಹಣೆಗೂ ಸತ್ಯ ಹೇಳ್ಬಿಡೋದೆ ವಾಸಿ. ನಮ್ಮನೇಲಿ ತಾನೇ ಬೇರೆ ಯಾರು ಇಲ್ವಲ್ಲ. ಅಮ್ಮ, ನಿಂತಾಗ ನಾನು ಒಂದು ವಿಷಯ ಹೇಳ್ಬೇಕು ಕಣಮ್ಮ. ಏನು ವಿಷಯ ಹೇಳ್ಬೇಕೆ? ಇರು, ಬರೆ ಹಾಕಕ್ಕೆ ಒಂದು ಕೊಬ್ಬಣ ಕಾಯಿಸ್ಕೊಬಿಟ್ಟು ಬಂದ್ಮೇಲೆ ಆಮೇಲೆ ಇಂದ ಹೇಳುವಂತೆ. ಮಗ ಬಾರ್ಲೆ ಇಡ್ಕ ಇವಳನ್ನ. ಅಣ್ಣ 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 ಬೇಡ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳೋಣ. ನನ್ನ ಮೇಲೆ ಅಪ್ಪನೂ ಬಂದಿರಲಿಲ್ಲ, ಯಾರು ಬಂದಿರಲಿಲ್ಲ. ಮೈ ಮೇಲೆ ಯಾರು ಬಂದಿರಲಿಲ್ಲ. ದೆವ್ವನೂ ಬಂದಿಲ್ಲ, ಏನು ಬಂದಿಲ್ಲ, ಯಾವ ಭೂತನೂ ಬಂದಿಲ್ಲ, ಏನೂ ಬಂದಿಲ್ಲ ನನ್ನ ಮೈ ಮೇಲೆ. ನನಗೆ ಗಂಡನ ಮನೆಗೆ ಹೋಗೋಕೆ ಇಷ್ಟ ಇರಲಿಲ್ಲ. ಅಷ್ಟೇ ಅಲ್ಲದೆ ಈ ಮನೆ ನನ್ನ ಹೆಸರಿನಾಗಿದ್ದರೆ ಜೀವನ ಪೂರ್ತಿ ಮನೆಯಾಗ ಹೆಂಗೋ ಉಣ್ಕೊಂಡು ತಿನ್ಕೊಂಡು ಫ್ರೀಯಾಗಿ ಅಕ್ಕಿ ಬರ್ತವೆ, ತಿನ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನೇನಿಯ ಮೈ ಮೇಲೆ ದೆವ್ವ ಅಪ್ಪ ಬಂದೈತಿ ಅಂತ ಹೇಳ್ಬಿಟ್ಟು ಸುಮ್ಕೆನೆಯ ಆಕ್ಟಿಂಗ್ ಮಾಡಿದ್ ನಾನೇನೆಯ. ಏನೇ ಬೊಗಳ್ತಿದ್ಯಾ ನೀನು ದರಿದ್ರದೊಳೆ? ಹಾ, ನಿಜವಾಗೂ ನಿನ್ನ ಮೈ ಮೇಲೆ ನನ್ನ ಗಂಡ ಬಂದಿರ್ಲಿಲ್ವೇನೆ? ಇಲ್ಲ ಕಣಮ್ಮ, ಯಾರು ಬಂದಿರಲಿಲ್ಲ. ನನ್ನ ಮೈ ಮೇಲೆ ಯಾಕಮ್ಮ ಅಪ್ಪ ಬರ್ತದೆ? ಯಾರು ಬಂದಿರಲಿಲ್ಲ. ನಾನೇ ನೆನೆಯ ಸುಮ್ಕೆನೆಯ ಹಂಗೆ ನೆನೆಯ ಸುಮ್ಕೆ ನನ್ನ ನಾಟಕ ಆಡಿದ್ದು ಅಷ್ಟೇ ನೆನೆಯ. ಮನೆಯೆಲ್ಲ ನನ್ನ ಹೆಸ್ರಿಗೆ ಬರ್ಕೊಡ್ತೀರಾ ನೀವು ಹೆಂಗೋನು ಅಂತ ಹೇಳ್ಬಿಟ್ಟು ಸುಮ್ಕೆ ನಾಟಕ ತೆಗೆದೆ ಅಷ್ಟೇ ನೆನೆಯ. ಅದು ಬಿಟ್ರೆ ನನ್ನ ಮೈ ಮೇಲೆ ಯಾವ ಅಪ್ಪನೂ ಬಂದಿರಲಿಲ್ಲ, ಯಾವ ಮಗನೂ ಬಂದಿರಲಿಲ್ಲ ಕಣಮ್ಮ. ಸುಮ್ಮನೆ ನಾಟಕ ಆಡಿದೆ. ನೀವು ಹೆಂಗೋ ನಂಗೆ ಮನೆ ಬರ್ಕೊಡ್ತೀರಾ ಅಂತ ನಂಬ್ಕೊಂಡೆ. ಆದರೆ ಬೇವಿನ ಕಡ್ಡಿ ತಗೊಂಡು ಹೊಡೆದ್ರೂ ಹೊಡಿತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಈಗ ನೋಡ್ರೆ ಬರೆ ಹಾಕ್ತೀನಿ ಅಂತ ಹೇಳ್ತಿದ್ದೀರಾ. ಅಮ್ಮ, ಅಪ್ಪನೂ ಮೈ ಮೇಲೆ ಬಂದಿರಲಿಲ್ಲ, ಯಾರೂ ಬಂದಿರಲಿಲ್ಲ. ಬಿಟ್ಬಿಡ್ರಿ ನನ್ನ. ಈಗ ನಾವು ಒಪ್ಕೊಂಡ್ಲಲ್ಲ. ಅಯ್ಯೋ ಕಿತ್ತೋದ್ ನಾಯಿ, ಎಷ್ಟು ಟೆನ್ಷನ್ ಇಕ್ಬಿಟ್ಟೆ ನಮ್ಗೆಲ್ಲನೂ ದರಿದ್ರದೊಳೆ. ಆಸ್ತಿಗೋಸ್ಕರ ಮೈ ಮೇಲೆ ಅಪ್ಪ ಬಂದೈತೆ, ಅವ್ರು ಬಂದವ್ರು ಇವ್ರು ಬಂದವ್ರೆ ಅಂತ ಸುಳ್ಳು ಬೇರೆ ಬೊಗಳ್ತೀಯ. ನನ್ನ ಗಂಡು ಬಂದವನೆ ಅಂತ ನಾನೇನು ಏನೇನೋ ಅನ್ಕೊಂಡಿದ್ದೆ. ದರ್ಬೇಸಿ, ಆಸ್ತಿಗೋಸ್ಕರ ಹಿಂಗೆಲ್ಲ ಮಾಡೋದೇನೇ? ಊರವ್ರಿಗೆಲ್ಲ ಇಸ್ಯ ಗೊತ್ತಾದ್ರೆ ಎಷ್ಟು ಮಾನ ಮರ್ಯಾದೆ ಹೋಗಕ್ಕಿಲ್ಲ ಹೇಳು. ಗಂಡನ ಮನೆಗೆ ಬಾಳಕ್ಕಂತೂ ಯೋಗ್ಯತೆ ಇಲ್ಲ. ಇಲ್ಲಿ ಒಂದು ಅಣ್ಣನ ಸಂಸಾರಕ್ಕೂ ಉಳಿ ಇಟ್ಕೊಂಡು ಏನೇನೋ ಮಾಡ್ತಾವಳೆ ಮೊಳ್ಳಿ. ಸುಳ್ಳು ಹೇಳ್ತೀಯ? ಸುಳ್ಳ? ಥು, ನಿನ್ನ ಬಾಯಿಗೆ ಇಷ್ಟು ಮಣ್ಣಾಕ. ಇಷ್ಟೊತ್ತು ಏನು ಶ್ರಮ ತಗೊಂಡು ಹಗಲು ರಾತ್ರಿ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಬರ್ತಾಯಿದ್ದೀನಿ ನಾನು. ಮಂತ್ರ ಅಕ್ಷತೆ ಅಂತ ಹೇಳ್ಬಿಟ್ಟು ನಿನ್ನ ಮೈ ಮೇಲಿಂದ ಹೋಗ್ಬೇಕು ನಿಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾ ಇವ್ನಿ ನಾನಂತೂ. ಆದರೆ ನೀನು ಮಾಡ್ತಿರೋದೇನು? ನಿನ್ನ ಮನೆಗಿದ್ದಿದ್ರು ನಂಗೆ ಇಷ್ಟೊಂದು ಬೇಜಾರಾಯ್ತಿರಲಿಲ್ಲ. ನನಗಂತೂ ದೇವರಣೆಗೂ ಎಷ್ಟು ಬೇಜಾರಾಯ್ತೈತಿ ಅಂತ ಹೇಳಿದ್ರೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಮನ್ಸಾಗ ಅಂತ ಅನ್ಕೊಂಡಿರಲಿಲ್ಲ. ಏನೋ ಬಿಡು ಅನ್ಕೊಂಡಿದ್ದೆ. ಬರೀ ಮನೆ ಬರ್ಸ್ಕೊಳ್ಳೋಕ್ಕೋಸ್ಕರ ಅಪ್ಪ ಮೈ ಮೇಲೆ ಬಂದೈತಿ ಅಂತ ಹೇಳ್ಬಿಟ್ಟು ಸುಳ್ಳು ಬೇರೆ ಹೇಳ್ತೀಗ ನೀನು. ಛೇ, ಹೆಂಗೆ ಅನ್ನಿಸ್ತಾಯ್ತು ನನಗೆ ಅಂದರೆ ಚೀಪ್ ಅನ್ನಿಸ್ತಾಯ್ತು ನನಗಂತೂ. ನಾನು ಅಪ್ಪ ಬಂದೈತೆ ಮೈ ಮೇಲೆ ಅಂತ ಹೇಳ್ಬಿಟ್ಟು ನಾನು ಇರಾಪರನ್ನೆಲ್ಲ ಕೇಳ್ತಾ ಇದ್ದೀನಿ, ದೆವ್ವ ಓಡ್ಸಕ್ಕೆ ಏನು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಛೇ, ಹಿಂಗೆ ಮಾಡ್ತೀಯ ಅಂತ ನೀನು ಕನ್ಸಾಗೂ ಅನ್ಕೊಂಡಿರಲ್ಲ. ಕ್ಯಾಮೆ ಮಾಡೋದ್ಬಿಟ್ಟು ಇಲ್ಲಿ ನಿಂತಿದ್ದೀನಲ್ಲ, ನನಗೆ ಎಕಡೆ ತಗೊಂಡು ನಾನು ಹಾಕೋಬೇಕು. ಅಮ್ಮವು ಎಲ್ಲ ನೀನು ಕೊಟ್ಟರೆ ಲೂಸ್ ಏನೇನೆಯ ಇವಳು ಹಿಂಗೆ ಆಡ್ತಿರೋದು. ಕಂತ್ರಿ, ಎಲ್ಲಿಂದ ಬಂತೆ ನಿಂಗಿಂತ ಕಂತ್ರಿ ಬುದ್ಧಿ ನಿನಗೆ? ಏನೆಲ್ಲ ಹುಡಿ, ಎಲ್ಲಿಂದ ಕಲ್ತ್ಕೊಂಡೆ ಇಂಥ ಕಂತ್ರಿ ಬುದ್ಧಿ ಎಲ್ಲ ನನವೇ? ನಿನ್ನ ಮಕ್ಕ ಮುಚ್ಚ, ಎಷ್ಟು ಜನ ಹಾಳು ಮಾಡಬೇಕು ಅಂತ ಇದೆಯಾ ನೀನು? ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ ನಿನಗೆ. ಲೋಪರ್ ನೀನು. ಕಲಿಸಿರೋ ಬುದ್ಧಿ ಅಂತದ್ ಬಾ ನೀನಂತೂ. ಎಂಥ ಬುದ್ಧಿ ಕಲಿಸಿದ್ಯಾ ಅಂತ ಹೇಳಿದ್ರೆ ದರಿದ್ರ ಬುದ್ಧಿಯಾ? ಥೂ, ಸಲ್ಗೆ ಕೊಟ್ಟಷ್ಟು ಇವಳು ಹೆಚ್ಚು ಕೂತ್ಕೊತಾವಳು ಇವಳು. ತೆಪ್ಪಾಯ್ತು ಬಿಡಮ್ಮ. ಏನೋ ಆಸೆಗೋಸ್ಕರ ಹಿಂಗೆ ಮಾಡಿದೆ. ನಾನು ಭಾಳ ಸರ್ ಮಾಡ್ಕೋಬೇಕು, ಏನಾರ ಮಾಡ್ಕೋಬೇಕು ಅಂತ ಹಿಂಗೆ ಮಾಡಿದೆ ಅಷ್ಟೇ ನೆನೆಯ. ಅಲ್ಲಿ ಹೋಗಿ ಬಾಳಕ್ಕೂ ಆಗಕ್ಕಿಲ್ವಲ್ಲ, ಇಲ್ಲೂ ನನಗೆ ಬೆಲೆ ಇರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದೆ ಅಷ್ಟೇ ನೆನೆ. ಅಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶನೂ ನನಗಿರಲಿಲ್ಲ ಬಿಡು. ತೆಪ್ಪಾಯ್ತು. ನೀನು ತಿರುಗೇನು ಬೇಜಾರು ಮಾಡ್ಕೋಬೇಡ ನೀನು. ಇನ್ನೊಂದ್ಕಿಂತ ಹಿಂಗೆ ಮಾಡೋಕ್ಕಿಲ್ಲ. ಥೂ, ನಾಲಯಕ್ಕೂ. ಅದಕ್ಕೆ ಹೇಳೋದು, ನಿಮ್ಮ ಹೊತ್ತಿಗೆ ಸೈಲೆಂಟಾಗಿ ಎಲ್ಲ ಮಾಡ್ತಾಳೆ, ಫುಲ್ ಚಾಲಾಕಿ ಅಂತ. ನನ್ನ ಸುದ್ದಿಗೆ ಬಂದರೆ ಇನ್ನೇನು ಬಿಟ್ಬಿಡ್ತೀನ? ನಾಟಕ ಆಡ್ತಾಳೆ, ನಾಟಕವ. ಆಸ್ತಿ ಬೇಕಾ ನಿಂಗೆ? ಸಾಲ ಮಾಡ್ಬಿಟ್ಟು ಮದುವೆ ಮಾಡಿರೋದಂತ ಹೇಳಿಗೆ ಆಸ್ತಿ ಬೇರೆ ಕೊಟ್ಬಿಡ್ತಾರೆ ಆಸ್ತಿಯ. ನೋಡೆ ಇಷ್ಟೆಲ್ಲ ಆದ್ರೂ ನಿಮ್ಮ ಹೊತ್ತಿಗೆ ಒಂದು ಮಾತು ಮಾತಾಡ್ತಾವಳೆ ನೀ. ಪಾಪ ನೋಡಿ ಎಷ್ಟು ಸೈಲೆಂಟಾಗಿ ಕುಂತ್ಕೊಂಡವಳೆ ದೇವ್ರ ಥರ. ಬ್ಯಾರೆ ಹೊತ್ತಿಗೆಗಳಾಗಿದ್ದಿದ್ರೆ ಜುಟ್ಟು ಹಿಡ್ಕೊಂಡು ಹೊಡೆದ ಹಾಕ್ಬಿಟ್ಟಿರೋ ಇಷ್ಟೊತ್ತಿಗೆ. ನೋಡು ಪದ್ಯ ಸುಮ್ಮನೆ ಕುಂತವಳೆ. ಪಾಪ ಬುಡತ್ತ ಏನು ಅಂತ ಹೇಳ್ಬಿಟ್ಟು. ಇಂಥ ಸೈಲೆಂಟಾಗಿರೋಳನ್ನ ಹೆಂಗೆ ಮಾಡ್ತಿದ್ದೀಗ ನೀನು ಅಂದರೆ? ನನಗಂತೂ ನಿನ್ನ ಮಗಳಾಗಲಿಲ್ಲ, ನನಗೆ ಸೌತಿ ಥರ ಆಡ್ತಿದ್ಯಾ ನೀನಂತೂ. ನನಗೆ ಮಗಳ ಥರ ಅಂತ ಎಂದೂ ಆಡಿಲ್ಲ. ಬೋಡಿ ಅತ್ತೆ ಹೋಗ್ಲಿ,
ಪಾಪ ಸುಮ್ಕಿರ್ ಸೊಸೆ ನಿಂಗೇನು ಗೊತ್ತಾಗಕ್ಕಿಲ್ಲ. ಇವಳು ಯಾ ಸೀಮೆ ಪಾಪ ಸುಳ್ಳು ಹೇಳ್ಕೊಂಡಿರೋಳೆಲ್ಲನೂ ಇನ್ ಎಂತ ಪಾಪ ಅನ್ನಿಸ್ತಾಳೆ ಇವಳು. ಸುಳ್ಳು ಬಿಡತ್ತದು ನೋಡ್ ಕಲ್ತ್ಕಳೆ ನಿಮ್ಮ ಹೊತ್ತಿಗೆಯಾ. ಬೂಡಿ ಅತ್ತೆ ಪಾಪ ಎಷ್ಟು ಅಂತ ಬೈತೀರಾ. ಈ ವಿಷಯನ ಯಾರಿಗೂ ಹೇಳ್ಕೊಂಬಿಟ್ಟು ಬರ್ಬೇಡ ಪದ್ದಿ. ನನ್ನ ಮಗಳು ಹಿಂಗೆ ಮಾಡಿದ್ಲು ಅಂತ ಬರ್ವಾದಿ ಹೋಯ್ತದೆ. ನೀನಂತೂ ದೇವ್ರ ಸಮಾನನೀಯ ಬಿಡು. ಪಾಪ ನೋಡು ನಿನ್ನ ಗಂಡನೂ ಬೈಕಂಡ, ನಾನು ಇಷ್ಟೆಲ್ಲ ಬೈದಾಡಿ 4 ಬಾರ್ಸೇ ಇದ್ದೀನಿ. ಪಾಪ ನೀನು ದೇವ್ರ ಥರ ಕುಂತಿದ್ಯಲ್ಲ, ನೀನು ಎಂಥ ಸಾಧು ಪ್ರಾಣಿ ಅಂತ ಹೇಳ್ಬಿಟ್ಟು ಇದ್ರಾಗೆ ನಿನಗೆ ಗೊತ್ತಾಯ್ತದ ಕಣ್ಪದ್ದಿ. ಅಯ್ಯೋ ಅತ್ತೆ ಏನು ಮಾಡೋಕ್ಕಾಯ್ತದತ್ತೆ, ಅವ್ರ ಬುದ್ಧಿ ಅಂಥದ್ದು. ಅರೆ ನಮ್ಮ ಬುದ್ಧಿ ಅಂಥದ್ದಲ್ವಲ್ಲ ಅತ್ತೆ. ನನಗಂತೂ ಬೇರೆಯವ್ರಿಗೆಲ್ಲ ನೋವು ಕೊಡಬೇಕು ಅಂದರೆ ಆಗದೇ ಇಲ್ಲ ಅತ್ತೆ. ನನಗೆ ನಾನು ಬೇಕಾದ್ರೆ ನೋವು ತಗೊಬಿಡ್ತೀನಿ. ಏನು ಕತ್ತೆ, ಅವ್ರು ಮಾಡಿದ ಕರ್ಮಕ್ಕೆ ಅವ್ರು ಹೋಯ್ತಾರೆ. ಬುಡಿ ಅತ್ತೆ ಸುಮ್ಮನೆ ಯಾಕೆ. ಏನೋ ಕಣವ, ಇದೆಲ್ಲ ನಿಂದು ದೊಡ್ಡ ಗುಣ ನಿನಗೆ. ಸರಿ ಬಿಡು, ದೊಡ್ಡದೇ ನಿನಗೆ ಗುಣ ನಿಂದು. ಸರಿ ಬಿಡು ಆಯಿತು. ಈ ವಿಷಯ ನಮ್ಮ ತಗೆ ಬಿಟ್ಬಿಡೋಣ. ಇನ್ನೊಂದು ಕಿತ್ತ ಏನಾರ ನಾಟಕ ಶುರು ಮಾಡ್ದೋ ಐತೆ ನಿನ್ಗೆ ಅವಾಗ ಮಾರಿ ಹಬ್ಬ ನಿನಗೆ ಲೋಪರ್. ಇದೇ ಕೊನೆ, ಇದೇ ಕೊನೆ. ಈಗಲೇ ಹೇಳ್ತಾ ಇದ್ದೀನಿ, ಇನ್ನೊಂದು ಕಿತ ಮಾಡು. ಪೊದ್ದುನ ವಿಷಯ ಬ್ಯಾಡ ಮಸಿಸ್ಯ.